ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ ಪುಟ 206 ಸ್ವಾರ್ಥತೆಯು ಪ್ರಬಲವಾಗುತ್ತದೆ ಹಾಗೂ ಜ್ಞಾನ ಮತ್ತು ಸ್ವತಂತ್ರವನ್ನು ಸೇವಕರನ್ನಾಗಿಸುತ್ತದೆ. ಈ ಬೆರಕೆಯು ಈಗ ಲೋಕವನ್ನು ಆಳುತ್ತಿದೆ. ಅದರ ಅಮೂಲ್ಯ ಅಂಶಗಳು ಸ್ವಾರ್ಥತೆಯ ನಿಯಂತ್ರಣದಲ್ಲಿ ನೀತಿ ಮತ್ತು ಶಾಂತಿಗೆ ಶತ್ರುಗಳಾಗಿವೆ. ಇಂತಹ ಪರಿಸ್ಥಿತಿಗಳಲ್ಲಿ ಜ್ಞಾನವು ಸ್ವಾರ್ಥತೆಯ ಸೇವಕನಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಸ್ವಾರ್ಥತೆಯ ಅಭಿರುಚಿಯ ಸೇವೆ ಸಲ್ಲಿಸುತ್ತಿದೆ, ಹಾಗೂ ಸ್ವತಂತ್ರವು ಸ್ವಾರ್ಥತೆಯಿಂದ ನಿಯಂತ್ರಣ ಹೊಂದಿ ಇತರರ ಹಕ್ಕು ಬಾಧ್ಯತೆಗಳಿಗೆ ಲಕ್ಷ್ಯ ಕೊಡದೆ ಸ್ವಯಂ ಸ್ವೇಚ್ಛೆಯಿಂದ ವರ್ತಿಸುತ್ತದೆ. ಹಾಗಾಗಿ ಪ್ರಸ್ತುತವಿರುವ ಪರಿಸ್ಥಿತಿಯಲ್ಲಿ ಸ್ವಾರ್ಥತೆ ಅಂದರೆ ನಿಯಂತ್ರಣದೊಂದಿಗೆ ಜ್ಞಾನ ಮತ್ತು ಸ್ವತಂತ್ರ ಹಾಗೂ ಕೆಡುಕಿನ ಶಕ್ತಿಯು ಮೂರೂ ಕೂಡಿ ನಡೆಸುವ ರಾಜ್ಯಾಡಳಿತವು ತನ್ನ ಕಾರ್ಯಭಾರಿಗಳು ಮತ್ತು ಪ್ರತಿನಿಧಿಗಳಿಂದ ಧನಿಕ ಮತ್ತು ಪ್ರಭಾವವುಳ್ಳ ವರ್ಗಗಳಿಂದ ಈಗ ಆಳುತ್ತಲಿದ್ದು ಕ್ರೈಸ್ತ ಜನಾಂಗವನ್ನು ತುಳಿದು ನಜ್ಜುಗುಜ್ಜಾಗಿಸುತ್ತಿದೆ. ಈ ಮೂರೂ ಕೂಡಿ ನಡೆಸುವ ರಾಜ್ಯಾಡಳಿತವು ಸದ್ಯದಲ್ಲಿಯೇ ತನ್ನ ಸೇವಕರನ್ನು ಮತ್ತು ಪ್ರತಿನಿಧಿಗಳನ್ನು ಬದಲಾಯಿಸಿ ಅದರಂತೆಯೇ ಜನಸಮೂಹವನ್ನು ಅಂಗೀಕರಿಸುತ್ತದೆ. ನಾಗರಿಕ ದೇಶಗಳಲ್ಲಿರುವ ಎಲ್ಲರೂ, ಧನಿಕರು ಮತ್ತು ಬಡವರು, ಕಲಿತವರು, ಕಲಿಯದವರು, ಜ್ಞಾನಿಗಳು, ಮೂರ್ಖರು, ಗಂಡು ಮತ್ತು ಹೆಣ್ಣು, ಅಂದರೆ ಅಪರೂಪವಾಗಿ ಕೆಲವರನ್ನು ಹೊರತುಪಡಿಸಿ, ಈ ಭಯಾನಕ ಕೂಡುವಿಕೆಯಿಂದ ಜೀವನದ ಎಲ್ಲಾ ಆಗುಹೋಗುಗಳಲ್ಲಿ ಪ್ರಚೋದಿಸಲ್ಪಟ್ಟಿದ್ದಾರೆ. ಅದು ತನ್ನ ಎಲ್ಲಾ ಪ್ರಜೆಗಳಿಗೆ ಸ್ಥಾನ, ಅಧಿಕಾರ ಮತ್ತು ಅನುಕೂಲತೆಗಳಿಗಾಗಿ, ಪ್ರತಿಷ್ಠೆ, ಸ್ವಲಾಭಗಳಿಗಾಗಿ ಬುದ್ಧಿ ಭ್ರಮೆಗೊಳಪಡಿಸಿದೆ. ಕೆಲವು ಸಂತರು ಅದರ ಧ್ಯೇಯವು ಪ್ರಸ್ತುತಕ್ಕೂ ಮತ್ತು ಭವಿಷ್ಯಕ್ಕೂ ಸೇರಿದಂತೆ ಎಲ್ಲರ ಒಳಿತಿಗಾಗಿ ಆಗಿದೆ. ಹಾಗಿರುವವರು ಅಲ್ಪ ಸಂಖ್ಯೆಯವರಾಗಿದ್ದಾರೆ ಹಾಗೂ ಯೋಗ್ಯರೆಂದು ಪರಿಗಣಿಸಲು ವಿರಳವಾಗಿದ್ದಾರೆ. ತಮ್ಮ ಕರ್ತನ ಮತ್ತು ಪ್ರಭುವಿನೊಡನೆ ಮಹಿಮೆ ಹೊಂದುವವರೆವಿಗೂ ತಮಗೆ ಒಳಿತೆನಿಸುವುದನ್ನು ಕಾತುರದಿಂದ ಅನುಷ್ಠಾನಗೊಳಿಸಲು ಅಶಕ್ತರಾಗಿದ್ದಾರೆ. ಆಗ ಅವರು ದೇವರ ರಾಜ್ಯವೆಂದು ಆಶೀರ್ವದಿಸಲು ಅರ್ಹತೆಯುಳ್ಳವರು ಮತ್ತು ಅಧಿಕಾರ ಪಡೆದವರೂ ಆಗಿರುತ್ತಾರೆ. ಆದರೆ ಅವರು ಶರೀರದಲ್ಲಿರುವವರೆವಿಗೂ ಎಚ್ಚರಿಕೆಯಿಂದ ಪ್ರಾರ್ಥಿಸಬೇಕಾಗಿದೆ. ಇಲ್ಲದಿದ್ದರೆ ಉತ್ತಮವಾದ ಜ್ಞಾನ ಮತ್ತು ಉತ್ತಮ ಸ್ವತಂತ್ರವಿದ್ದಾಗ್ಯೂ ಸ್ವಾರ್ಥದ ಪ್ರಾಬಲ್ಯದಡಿಯಲ್ಲಿ ಬಂದರೆ ಕೆಡುಕಾಗುವುದಾಗಿದೆ. ಮುಂದಿನ ಶೀರ್ಷಿಕೆ ಸ್ವತಂತ್ರವನ್ನು ಕುರಿತಂತೆ ಧನಿಕ ಮತ್ತು ಬಡವರ ದೃಷ್ಟಿಕೋನ. ಇಂಡಿಪೆಂಡೆನ್ಸ್ ಆಸ್ ವ್ಯೂಡ್ ಬೈ ದ ರಿಚ್ ಆ್ಯಂಡ್ ದ ಪುವರ್. ಲೋಕದ ಜನಸಮೂಹಗಳು ಇತ್ತೀಚೆಗೆ ತಾನೇ ದಾಸತ್ವ ಮತ್ತು ಗುಲಾಮಗಿರಿಯಿಂದ ಬಿಡುಗಡೆ ಮತ್ತು ಸ್ವತಂತ್ರಕ್ಕೆ ಹೆಜ್ಜೆ ಇಟ್ಟಿದೆ. ಜ್ಞಾನವು ವೈಯಕ್ತಿಕ ಮತ್ತು ರಾಜಕೀಯ ಸರಪಳಿಗಳನ್ನು ಬಲವಂತವಾಗಿ ಮುರಿದಿದೆ. ರಾಜಕೀಯ ಸಮಾನತೆ ಇಚ್ಛೆಯಿಂದ ಕೊಡಲ್ಪಡಲಿಲ್ಲ, ಆದರೆ ಇಂಚು ಇಂಚಾಗಿ ಬಲವಂತವಾಗಿ ನೀಡಲ್ಪಟ್ಟಿತು. ಮತ್ತು ಈಗ ರಾಜಕೀಯ ಪ್ರಪಂಚದ ಸಮಾನತೆಯು ಗರ್ವ ಮತ್ತು ಸ್ವಾರ್ಥತೆಯ ಹಾದಿಯಲ್ಲಿ ವಿಭಾಗಿಸಲ್ಪಡುತ್ತಿದೆ. ಹಾಗಾಗಿ ಒಂದು ಹೊಸ ಯುದ್ಧವು ಐಶ್ವರ್ಯವಂತರು ಹಾಗೂ ಅನುಕೂಲಸ್ಥರ ಮಧ್ಯೆ ತಮ್ಮ ಐಶ್ವರ್ಯ ಮತ್ತು ಅಧಿಕಾರವನ್ನು ಉಳಿಸಿಕೊಳ್ಳಲು ಪ್ರಾರಂಭವಾಗಿದೆ. ಅಲ್ಲದೆ ಕೆಳವರ್ಗದವರಲ್ಲಿ ಕಾರ್ಮಿಕತ್ವದ ಹಕ್ಕಿಗಾಗಿ ಮತ್ತು ಜೀವನದಲ್ಲಿ ಸಾಕಷ್ಟು ಹಿತವನ್ನು ಅನುಭವಿಸಲು ಹೋರಾಡುತ್ತಿದ್ದಾರೆ. ಆಮೋಸನು ಬರೆದ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 4-8 ವಚನಗಳು. ಅನೇಕ ಐಶ್ವರ್ಯವಂತರು ಬಡವರ ಬಗ್ಗೆ ಹೀಗೆ ಯೋಚಿಸಲು ಮತ್ತು ಭಾವಿಸಲು ತೊಡಗಿದ್ದಾರೆ. ಒಳ್ಳೆಯದು. ಕಡೆಯಲ್ಲಿ ಜನಸಮೂಹಕ್ಕೆ ಮತದಾನ ಮತ್ತು ಸ್ವತಂತ್ರ ಸಿಕ್ಕಿದೆ. ಅವರಿಗೆ ಹೆಚ್ಚಿನ ಒಳಿತಾಗಬಹುದು. ಹೇಗಾದರೂ ಜೀವನದ ಎಲ್ಲಾ ಆಗುಹೋಗುಗಳಲ್ಲಿ ಬುದ್ಧಿಶಕ್ತಿ ಒಂದು ಮುಖ್ಯ ಪಾತ್ರ ವಹಿಸುತ್ತದೆ ಹಾಗೂ ಬುದ್ಧಿಶಕ್ತಿಯು ಶ್ರೀಮಂತರಲ್ಲಿ ಮಾತ್ರ ಇದೆ ಎಂಬುದಾಗಿ ಅವರು ಕಂಡುಕೊಳ್ಳುತ್ತಾರೆ. ನಮ್ಮ ಒಂದೇ ಒಂದು ಆಸಕ್ತಿ ಏನೆಂದರೆ ಅವರು ತಮ್ಮ ಬಿಡುಗಡೆ ಮತ್ತು ಸ್ವಾತಂತ್ರ್ಯವನ್ನು ಮಿತವಾಗಿ ಮತ್ತು ಕಾನೂನುಬದ್ಧವಾಗಿ ಉಪಯೋಗಿಸುತ್ತಾರೆ. ಹಾಗಾಗಿ ನಾವು ಹೆಚ್ಚಿನ ಕರ್ತವ್ಯದಿಂದ ಮುಕ್ತರಾಗಿದ್ದೇವೆ. ಹಿಂದಿನಂತೆ ಸಮೂಹವು ದಾಸ್ಯತ್ವದಲ್ಲಿದ್ದಾಗ ಪ್ರತಿಯೊಬ್ಬ ಒಡೆಯನು, ದಳಪತಿಯು ಮತ್ತು ಪ್ರಭುವು ತನ್ನ ಹೊಣೆಗಾರಿಕೆಯ ಅಡಿಯಲ್ಲಿರುವವರ ಹೊಣೆಯನ್ನು ಸ್ವಲ್ಪ ಮಟ್ಟಿಗೆ ಹೊರಬೇಕಾಗಿತ್ತು. ಆದರೆ ಈಗ ನಾವಾದರೋ ನಮ್ಮ ಸ್ವಂತ ಸಂತೋಷ ಮತ್ತು ಭಾಗ್ಯದ ಕಡೆಗೆ ಲಕ್ಷ್ಯವಿಡಬಹುದು. ಅವರಿಗೆ ಸ್ವತಂತ್ರ ಸಿಕ್ಕಿರುವುದು ನಮಗೆ ಮತ್ತೂ ಒಳ್ಳೆಯದಾಯಿತು. ಪ್ರತಿಯೊಬ್ಬ ಸಂಭಾವಿತನೂ ಇದರಿಂದ ಪ್ರಯೋಜನ ರಿಯಾಯಿತಿಯನ್ನು ಪಡೆದಿದ್ದಾನೆ.